ನಮಸ್ಕಾರ. ನಾವೀಗ ಭೂತಾನ್ನ ಪುಂಚಲಿಂಗ್ ಹೋಟೆಲಿಗೆ ಬಂದಿಳಿದಿದ್ದೀವಿ. ಚೆನ್ನಾಗಿದೆ ಅಂತ, ತುಂಬ ಕ್ಲೀನ್ ಇದೆ, ಖುಷಿಯಾಗುತ್ತೆ, ಸೆಕೆ ಇಲ್ಲ. ಟ್ರೀಟ್ ಮಾಡೋದು ಕೆಳಗಡೆ ಕುತ್ಕೊಂಡು ಒಂಥರ ಹಾಸ್ಪಿಟಾಲಿಟಿ. ರಿಸೆಪ್ಷನಿಸ್ಟ್ ಎಷ್ಟು ಡ್ರೆಸ್ ನೋಡಿ, ನ್ಯಾಷನಲ್ ಡ್ರೆಸ್ ಇದಕ್ಕೆ ಕಿರಾ ಅಂತಾರೆ. ಓಕೆ ಓಕೆ. ಊಟ ಆಯ್ತಾ? ಆಯ್ತು. ಏನ್ ಮಾಡ್ತಿಲ್ಲ? ಸ್ವಲ್ಪ ಸ್ವಲ್ಪ ಬರ್ತಿಲ್ಲ. Something like that. I'm from Zegum. Yeah. So I've been working in Bhutan for like 9 to 10 years. ನಿಮ್ಮ ಹೆಸರು? My name is Nitesh Chhetri. Nowadays we have emadachi made of cheese and Bhutanese chili. That's the dinner, is it? Yes, like it's a national dish of Bhutan. National dish. National. It's a vegetarian. Okay. Yeah. No. Nothing. Here people, most people like here in Bhutan, they have cheesy food and boiled food and all. Okay. So they have like all the Want to boiled try food. the ನೋಡಿ local? ಎಷ್ಟು ಅಲ್ಲ, ದೊಡ್ಡಮ್ಮ ಮೊಮ್ಮಗ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಟೀ ಮಾಡ್ತಾ ಇದ್ದಾರೆ. Come tea. Special tea for you. ಓಕೆ, ಇದು ಕ್ಲೀನ್. ನಾವೇನು ಕೇಳಿದ್ರು ಹೇಳ್ತಾರೆ. ಇನ್ನೂ ಒಂಥರ ಖುಷಿಯಾಗುತ್ತೆ ಭೂತಾನ್ ಬಂದ ತಕ್ಷಣ. ಈಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ನಮಗೆ ಒಳ್ಳೆ ಪ್ಯಾಲೇಸ್ ಥರ ಇದೆ. ತುಂಬ ಖುಷಿ ಆಗ್ತಿದೆ ಗಾಯತ್ರಿ ಅಕ್ಕನ ಜೊತೆ. ನನಗೂ ಖುಷಿ ಆಗ್ತಿದೆ ನಿಮ್ಮ ಜೊತೆ. ಭಾನುವಾರ ತನಕ ಇರಬೇಕು. ಇರುತ್ತಾ ನೋಡೋಣ, ಆಯ್ತಾ? ಫುಡ್ ಎಲ್ಲ ಸರಿ ಬಿದ್ದರೆ ಇರುತ್ತೆ. ಇಲ್ಲೇ ನಾವಿರೋದು ಹೌದಾ? ನೋಡಿ ಹೇಗಿದೆ ಅಂತ. ಬೆಳಿತಾರೆ ಬಿದಿರು ಚೇರಿದು ಎಲ್ಲ ಉಡ್ಡಿಂದ ನೋಡಿ. ನಾವು ಇಂಥ ಹೋಟೆಲ್ ಇಲ್ದಿರ್ಲಿಲ್ಲ. ಅದೇ ನಾವು ಈ ಥರ ನೋಡಿ ಇಂಥ ಹೋಟ್ಲಿಗೆ ಬಂದಿರಲಿಲ್ಲ. ಮಕ್ಕಳಂದ್ರೆ ಯಾರಾದರೂ ನಿಮ್ಮ ಅಪ್ಪ ತಲೆ ಕೊಡ್ಲಿಕ್ಕೆ ಚಾನ್ಸು. ಅಯ್ಯೋ, ಒಳ್ಳಿದ್ದಾರೆ ಪಣಿಯಪ್ಪ ಅವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ವಿರಾಜಮಾನರಾಗಿ. ಒಳ್ಳೆ ಊಟ. ಸರಿ, ಟೀ ಕುಡ್ದಿದ್ದೀವಿ ನಾವು. ಈ ಟೈಮ್ ಚಂದ ಫೋಟೋ ತೆಗಿಯಕ್ಕೆ. ನೋಡಿ ಹೇಗಿದೆ ಅಂತ. ಭೂತಾನು ಟೂರಿಸಮ್ಗೆ ಹೇಳಿ ಮಾಡಿಸಿದ ಕಂಟ್ರಿ. ಇಲ್ಲಿ ಬಂದರೆ ಎಲ್ಲ ಮರ್ತುಬಿಟ್ವಿ, ಅಷ್ಟು ಖುಷಿಯಾಗುತ್ತೆ. ನಮಗಿನ್ನೂ ಫಸ್ಟ್ ಡೇ ಬಂದಿದ್ದೀವಿ, ಆಗಲೇ ಅಷ್ಟು ಖುಷಿ ಆಗಿಬಿಟ್ಟಿದೆ. ರಾಜಂದ ಆಳ್ವಿಕೆ ನಮ್ಗೆ ಆ ಬಾರ್ಡ್ರು ಕ್ರಾಸ್ ಮಾಡೋದು ಅಂತ ನೆನೆಸ್ಲಿಲ್ಲ. ಅಂದರೆ ಭಾರತದ್ದು ಭೂತಾನ್ದು ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿದೆ ಅಂತ. ನೀವೇನಂತೀರ ಭೂತಾನ್ ಬಗ್ಗೆ? ಬಂದಿದ್ದೀರಿ? ಭೂತಾನ್ ಅಂತೂ ಎಕ್ಸಲೆಂಟ್ ಆಗಿದೆ. ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಹೋಗಿ ಬಂದು ಭೂತಾನ್ ಮಸ್ಟ್ ವಿಸಿಟ್ ಅಂತ ಇತ್ತು. ಅಲ್ಲಿನ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ. ಬಂದ ತಕ್ಷಣ ಎಲ್ಲ ವಿಚಾರಿಸ್ಕೊಂಡು ಚೆನ್ನಾಗಿದೆ. ಮನೆಯವ್ರ ಥರನೇ ಎಲ್ಲರನ್ನೂ ನೋಡಿಕೊಂಡು ಮತ್ತು ನಮ್ಮನ್ನು ಲಗೇಜು ಅದನ್ನೆಲ್ಲ ನೀಟಾಗಿ ನಮಗೆ ಇಲ್ಲಿಂದ ತೊಗೊಂಡು ಹೋಗಿ ರೂಮ್ವರೆಗೆ ಕೊಟ್ಟು. ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಇಷ್ಟು ಸ್ಪೇಷಿಯಸ್ ರೂಮ್ ಯಾವತ್ತೂ ನೋಡೇ ಇರಲಿಲ್ಲ. ಹೌದು, ನೋಡಿ ಭಾಳ ಖುಷಿ ಆಯಿತು. ಹೆಂಡತಿ ಮುಖದಲ್ಲಿ ನೋಡಿ ಎಷ್ಟು ನಗು ಇದೆ ಅಂತ. ತುಂಬ ಚೆನ್ನಾಗಿದೆ. ಮತ್ತು ಗವರ್ಮೆಂಟಿಂದ ಭಾಳ ಸಪೋರ್ಟ್ ಇದೆ. 60% ಕಾಡೇ ಇರಬೇಕು ಅಂತೇಳಿ ಗೌರ್ಮೆಂಟ್ ರೂಲ್ ಇದೆ. ಆದರೆ 70% ಇರೋದ್ರಿಂದ ಇವರು ಕಾರ್ಬನ್ ನೆಗೆಟಿವ್ ಅಂತಾರೆ. ಅಂದರೆ ಇವರು ಆಕ್ಸಿಜನ್ನೇ ಜಾಸ್ತಿ ಜನ್ರೇಟ್ ಮಾಡ್ತಾ ಇದ್ದಾರೆ ವರ್ಲ್ಡಿಗೆ. ಇದನ್ನು ನಾವು ಇಂಡಿಯನ್ಸ್ ಆಗಿ ಇದನ್ನು ಕಲ್ತ್ಕೋಬೇಕು. ಯಾಕಂದರೆ ನಮ್ಮಲ್ಲೆಲ್ಲ ಫಾರೆಸ್ಟ್ ಕಮ್ಮಿ ಆಗ್ತಾ ಇದೆ, ಇಲ್ಲಿ ಫಾರೆಸ್ಟನ್ನ ಗ್ರೋ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಎನ್ಕರೇಜ್ ಮಾಡಬೇಕು. ನಮ್ಮವರು ಇಲ್ಲಿಂದ ಕೇಳಿಬಿಟ್ಟು ಇದನ್ನು ನಾವು ಫಾಲೋ ಮಾಡಬೇಕು. ಇದನ್ನು ಇದೇ ಥರ ನಮ್ಮ ದೇಶನ ಮಾಡಬೇಕು ಅನ್ನೋದು ಆಸೆ. ಫಾರೆಸ್ಟ್ ಬೆಳೆಸ್ಬೇಕು, ಕಡಿಬಾರ್ದು. ಇದು 100, 500, 1000. ಥರ್ಡ್, ಫಸ್ಟ್ ಕರೆಂಟ್. ಈಗ ಕರೆಂಟ್. ಇಲ್ಲಿ ಫುಡ್ ನೋಡಿ, ಪೂರಿ ಹೆಚ್ಚು ಖಾರ ಇರಲ್ಲ, ಜ್ಯೂಸು, ಹಣ್ಣು, ಹಾಗೆ ಹೆಚ್ಚು ಖಾರ ಇಲ್ಲ, ಬ್ಯಾಲೆನ್ಸ್ಡ್ ಫುಡ್ಡು. ಇದಿಲ್ಲಿ ರಾಜನ ಫ್ಯಾಮಿಲಿ. ಇದು ಗಂಡಸರು ಧರಿಸುವ ರಾಷ್ಟ್ರೀಯ ಉಡುಪು. ಇದಕ್ಕೆ ಗೋ ಅಂತ ಹೇಳ್ತಾರೆ.
ಗುಡ್ ಮಾರ್ನಿಂಗ್. How are you? ಫೈನ್. Yeah, how's the Bhutan? Sorry. ನೋಡಿ ಎಷ್ಟು ವಿನಮ್ರತೆ ಅಂತ. ಇದು ನಾವು ಒಂದು ವಾರ ಇದೇ ವೆಹಿಕಲಲ್ಲಿ ಇರೋದು. ನಾವಿರೋದು 5 ಜನ, ಒಂದೊಂದು ಸೀಟಲ್ಲಿ ಒಬ್ಬೊಬ್ಬರು ಕುತ್ಕೊಬೋದು. ನೋಡಿ ನಾವಿದ್ದು ಹೋಟೆಲ್ಲು ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದರೆ ಹೋಟೆಲ್. ನಮ್ಮ ರೂಮಿನ ಎದುರಿನ ಬಾಲ್ಕನಿ. ಈ ಕೂತ್ರೆ ಸಾಕು, ಎಲ್ಲ ಎದುರುಗಡೆ ನೋಡಿ ಕಾಣಿಸುತ್ತೆ. ನೋಡಿ ಹೆಣ್ಮಕ್ಳು ಎಲ್ಲ ಕೊನೆಗೆ ಬಂದು ನಮ್ಮ ಬ್ಯಾಗೆಲ್ಲ ತಗೊಂಡೋಗಿ ವೆಹಿಕಲಿಗೆ ಹಾಕೋದು. ಇದು ಹೆಣ್ಣು ಮಕ್ಕಳು ಧರಿಸುವ ಉಡುಪು, ಇದಕ್ಕೆ ಕಿಯೋ ಅಂತಾರೆ. ಇದು ನಮ್ಮ ಕಾರು. ನೋಡ್ಕೊಂಬೋದಲ್ಲ, ಗಾಳಿ ಇಟ್ಕೊಳ್ಳೋಕ್ಕೆ ಮ್ಯಾಟ್, ಪಾರ್ಕ್ ಆಫ್. Same, all of this you see. Same. We don't even eat veg. Yes. So you stop the place where you see pure veg. Yeah, okay. ಇಮಿಗ್ರೇಷನ್ ಮಾಡಿಸೋದಕ್ಕೆ ಬಂದಿರೋದು. ಎಲ್ಲ ಕಡೆ ಅವ್ರ ದೊರೆ ಫೋಟೋ ಹಾಕಿರ್ತಾರೆ. ಇದು ಟೂರಿಸ್ಟ್ ಸೆಕ್ಷನ್ ಅಂತ. ನಮ್ಮ ಗೈಡ್ ತೊಗೊಂಡೋಗಿದ್ದಾರೆ ನಮ್ಮ ಪಾಸ್ಪೋರ್ಟ್ ಎಲ್ಲ. ಓಕೆ, ಇಮಿಗ್ರೇಷನಿಗೆ ಇಲ್ಲಿ ಕುತ್ಕೊಂಡಿದ್ದೀವಿ ಕಟ್ಟೆ ಮೇಲೆ. ನೋಡಿ ಭೂತಾನ್ ಕರೆನ್ಸಿ. ಕನ್ನಡ ಮಾತಾಡೋದಲ್ವ, ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು. ಆಗಲಿ ಸ್ವಲ್ಪ ಮಾತಾಡಿದ್ರೆ ಸಾಕು. ಹೌದಾ? ಹಾಂ, ಭೂತಾನ್ ಭಾಷೆ ಝಾಂಕನಾ? ಝಾಂಕ. ಯುವರ್ ನೇಮ್? My name is Penjo. ಪೆಂಜೋ ನಮ್ಮ ಗೈಡ್ ಹೆಸರು. 12 grade. Okay, you have schools? We have schools, so most of the government schools are free, and there is board exam like India in 10th grade. If you have good marks, you will go to 11, 12, and then after 12, if you have good marks, you will get to college, government college. Here in Bhutan, there is only one university, Royal University of Bhutan. That's the only university which is under the government that operates everything. Even if you go out of the country for study, you have to come. If you're coming back, you have to register in the Royal University to work here. ನೋಡಿ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. So double, if you want to do postgraduate, you have to go out, or you can do it Yes, in it Bhutan. will depend upon you. Now, if you want to study here, Post-graduation few is here? facilities are there. Postgraduates are After there. graduation. Yes, but if you want for your own course, like for your own specialty, you have to go. ಒಬ್ಬೊಬ್ಬರು ಒಂದೊಂದು ಸೀಟಲ್ಲಿ ಕುತ್ಕೊಬೋದು. You have water bottle here. ನಮಗೆ ವಿಂಡೋ ಬೇಕು, ನಮ್ಗೆ ವಿಂಡೋ ಬೇಕು ಅಂತ ಹೇಳಂಗಿಲ್ಲ. ಎಲ್ಲರೂ ವಿಂಡೋ ಸೈಡ್ ಇದ್ದಾರೆ. Autumn. Autumn is in like after June and July, August. From August it starts. September, October, November are the 3 months where the fruits get ripe. What's the local fruit here? Any particular special fruit of Bhutan? Like oranges from the southern part. In our constitution, we have the maintaining of forests 60% in all times. Okay. Right now it's 75%. How do you do that? So basically before it used to be around 50% actually. Oh. Most of the trees in the south is there from before, but in the northern part, in the middle, like in the central part of Bhutan, there was not that much forest. Okay. All were planted actually from our second king and third king's time. So ಅವರು ಗೈಡ್ ಹೇಳ್ತಾರೆ, ಇಲ್ಲಿ ಜನಸಂಖ್ಯೆ ಕಮ್ಮಿ, 3ನೇ ಮಗು ಆದರೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತಾರಂತೆ. ಆದರೆ ಜನರಿಗೆ ಇಲ್ಲಿ ಕೆಲಸಕ್ಕೂ ಸಿಗಲ್ಲಂತೆ, ಹೊರಗಡೆಯಿಂದ ಕರೆಸ್ಬೇಕಂತೆ. ಆಮೇಲೆ ಅವ್ರಿಗೊಂದು ಸ್ಟೇಬಲ್ ಇನ್ಕಮ್ ಆಗೋವರೆಗೂ ಅವರು ಫ್ಯಾಮಿಲಿ ಮಾಡ್ಕೊಳ್ಳೋದಂತೆ. ಭೂತಾನ್ ರಾಜಧಾನಿ ಟಿಂಪು ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಬುಟಾ ಗರಂ ಬುಟಾ ಕೆಸ ಅಲ್ಲ ಶುಂಠಿನೇ ಅದು ಅಲ್ಲಿ ಕೆಸ ರೈಸ್. ಇದೊಳ್ಳೆ ಬಾಳೆ ದಿಂಡಿ ತಂಗಿದೆ ನೋಡ್ರಿ. ಇದು 8 stupas. Stupa means mind. see most of these 4 animals around the temples. On the way you see statues also. This is Symbol of harmony. so we call it as the bird stupa. ಒಂದೇ ಥರ ಇದೆ 8 ಸ್ತೂಪ. 1 2 3 Emadachi national food. ಏಮ ಅಂದರೆ ಹಸಿ ಮೆಣಸು, ದಚ್ಚಿ ಅಂದರೆ cheese.
I will talk a little bit about Sri Narendra Modi. So Sri Narendra Modi was an exemplary, politician or a leader. That's why our king invited Sri Narendra Modi to our place, like to our country, basically to give him the highest civilian doctrine award, the medal. So, as our king spoke in his speech, that he is one who is an exemplary leader who can control, who managed a population of billion people in India. So successfully reigned and also made India up to number 1. Like the India was like developing, and he basically controlled the country and developed the country and controlled and bring down the corruption. So as a good politician, as a good human being, our like Dharma King, now you can say our 5th king and our 4th king, Dharma King, basically give the award towards Sri Narendra Modi as a token of appreciation and being a very good friend with our country, India and Bhutan, as a friendship. ಇದು ಹೋಟೆಲ್ ಪ್ಯೂರ್ ವೆಜ್. ಫೋಟೋ ತೋರಿಸುತ್ತೆ ಅವರಿದ್ದು ಹೆಗ್ಲ ಮೇಲೆ ಇರೋ ಗೌರವ. ಸಣ್ಣಗೆ ಚಳಿ ಆಗ್ತಾ ಇದೆ. ಇದು 108 ಬಿಳಿ ಬಣ್ಣದ ಫ್ಲಾಗ್. ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತೀವಿ. ಯಾರಾದರೂ ಸತ್ತೋದಾಗ ಅವರ ಮೋಕ್ಷಕ್ಕಾಗಿ ಗುರುಗಳು ಬಂದು ಬೆಟ್ಟ, ನದಿ, ಪರ್ವತದ ಮೇಲೆ ಹೀಗೆ ಇಡೋಕ್ಕೆ ಹೇಳ್ತಾರೆ. ರಾಜಧಾನಿ ಟಿಂಪುಗೆ ಬಂದ್ವಿ. ಇದು ಟಿಂಪುನಲ್ಲಿ ನಮ್ಮ ಹೋಟೆಲ್ ಡ್ರಾಲ್ಹಾ. ರಾತ್ರಿ ವೇಳೆ ನಾವು ಟಿಂಪು ಊರಲ್ಲಿ ಹಾಗೆ ಓಡಾಡಿದಾಗ ಕಂಡ ದೃಶ್ಯಗಳು. ನನ್ನ ಮಕ್ಕಳೆಲ್ಲ ವಾಲಿಬಾಲ್ ಆಡ್ತಾ ಇದ್ದಾರೆ. ಹೋಟೆಲಲ್ಲಿ ನಮ್ಮದೆಲ್ಲ ಮಾತುಕತೆ. ಅತಿಥಿಗಳನ್ನು ನಗುತ್ತಾ ಸ್ವಾಗತಿಸೋದು. ನನಗೆ ಕಿವಿಗೆ ಕೇಳಿದ ಸುಣ್ಣದಾಗಿ ಹಾಕಿರೋ ಗಾಯತ್ರಿ ಮಂತ್ರ ಗುರುವೋಸ್ವ. ಈ ಗಾಯತ್ರಿ ಮಂತ್ರ ಕೇಳಿದಷ್ಟು ಕೇಳೋಣ ಅನಿಸುತ್ತೆ. ಅಷ್ಟು ಖುಷಿ. ಸಂಸ್ಕೃತಿ ನೋಡಿ ಹೇಗೆ ಪಕ್ಕದ ದೇಶದಲ್ಲಿ ಸಹಿತ. ಇಷ್ಟು ವೀಡಿಯೋಗಳು ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.